ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಾಜಕೀಯದ ವಾಸನೆ ದಿನದಿನಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಬಿಜೆಪಿಯವರಂತೂ ರನ್ಯಾ ಗೋಲ್ಡ್ ಕೇಸ್ನಲ್ಲಿ ಇಬ್ಬರು ಸಚಿವರಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಆದರೆ ಇದಕ್ಕೆ ಇನ್ನಷ್ಟು ತುಪ್ಪ ಸುರಿದಂತೆ ಮಾತನಾಡಿರುವ ಯತ್ನಾಳ್, ಆ ಸಚಿವರು ಯಾರು ಅಂತ ಇಂದಿನ ಸದನದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆಯಲ್ಲಿ ಅದೆಷ್ಟೋ ಖತರ್ನಾಕ್ ಎನಿಸುವ ಸಂಗತಿಗಳು ಬಯಲಾಗಿವೆ. ದುಬೈನ ಚಿನ್ನದಿಂದ ಹಿಡಿದು ಹವಾಲಾ ಹಣದವರೆಗೂ ಕೇಸ್ ಸಾಗಿ ಬರ್ತಿದೆ. ಡಿಆರ್ಐ, ಇಡಿ, ಸಿಬಿಐ ಹೀಗೆ ಮೂರು ತನಿಖಾ ಸಂಸ್ಥೆಗಳು ಆರ್ಜಿಎಫ್ ಅಂದ್ರೆ ರನ್ಯಾ ಗೋಲ್ಡ್ ಫೀಲ್ಡ್ ಅನ್ನ ಅಗೆಯುತ್ತಿದ್ದಾರೆ. ಆದ್ರೆ ಇಷ್ಟು ದಿನವಾದರೂ ಬಿಜೆಪಿ ನಾಯಕರು ಆರೋಪಿಸಿದಂತೆ ರನ್ಯಾ ಹಿಂದಿದ್ದ, ರನ್ಯಾಗೆ ಶ್ರೀರಕ್ಷೆ ನೀಡಿದ್ದ ಸಚಿವರ ಯಾರು ಅನ್ನೋದು ಬಯಲಾಗಿರಲಿಲ್ಲ. ಕೇವಲ ರನ್ಯಾ ಹಿಂದೆ ಇಬ್ಬರು ಸಚಿವರಿದ್ದಾರೆ ಅನ್ನೋ ಆರೋಪ ಮಾತ್ರ ಇತ್ತು. ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದಾರ ಅವ್ರ ಬಗ್ಗೆ ಎಲ್ಲರ ಸಹ ಗಮನ ಹರಿಸೋದು ಒಳ್ಳೆಯದು. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಚೀಫ್ ಅಲ್ಲಿ ಕರ್ಕೊಂಡ್ಬಂದು ಮನೆಗೆ ಬಿಡ್ತಾ ಇದ್ರು. ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಹೀಗೆ ಬಿಜೆಪಿಯ ಸಾಲು ನಾಯಕರು ರನ್ಯಾ ಹಿಂದೆ ಇಬ್ಬರು ಸಚಿವರಿದ್ದಾರೆ, ಮಂತ್ರಿಗಳಿದ್ದಾರೆ ಅಂತ ಹೇಳಿದ್ರು. ಇದೀಗ ಆ ಸಚಿವರು ಯಾರು ಅನ್ನೋದು ಬಯಲಾಗೋ ಸಮಯ ಬಂದಿದೆ. ರನ್ಯಾ ಜೊತೆ ಸಂಬಂಧ ಹೊಂದಿದ ಸಚಿವರು ಯಾರು ಅನ್ನೋದು ಬಹಿರಂಗವಾಗಲಿದೆ. ಯಾಕಂದ್ರೆ ವಿಜಯಪುರದಲ್ಲಿಂದು ಬಾಂಬ್ ಸಿಡಿಸಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾಳೆ ಸದನದಲ್ಲೇ ಆ ಸಚಿವರ ಹೆಸರನ್ನ ಹೇಳ್ತೀನಿ ಎಂದಿದ್ದಾರೆ. ಇಷ್ಟೇ ಅಲ್ಲ, ಯಾವ ಸಚಿವರ ಹೆಸರನ್ನ ಹೇಳ್ತೀರಿ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರಿಸಿದ ಯತ್ನಾಳ್, ಅದನ್ನೆಲ್ಲ ಸದನದಲ್ಲೇ ಹೇಳ್ತೀವಿ, ಸದನದೊಳಗಿನ ಆಸ್ತಿ ಸದನದಲ್ಲೇ ಇರಲಿ ಎಂದಿದ್ದಾರೆ. ರನ್ಯಾಗೆ ಮಂಜೂರಾಗಿದ್ದ ಭೂಮಿ ವಿಚಾರಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟ ಯತ್ನಾಳ್. ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ರನ್ಯಾಗೆ ತುಮಕೂರಿನ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ 12 ಎಕರೆ ಜಮೀನು ಮಂಜೂರಾದ ವಿಚಾರವು ಹೊರಬಂದಿತ್ತು. ಆದ್ರೆ ರನ್ಯಾ ನಿಗದಿಪಡಿಸಿದ ಹಣ ಕಟ್ಟದೇ ಇದ್ದಿದ್ದಕ್ಕೆ ಭೂಮಿ ಹಂಚಿಕೆಯಾಗಿರಲಿಲ್ಲ. ಇದನ್ನ ಖುದ್ದು ಅಂದು ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಕೂಡ ಒಪ್ಪಿಕೊಂಡಿದ್ರು. ಆದ್ರೆ ದುಡ್ಡು ಕಟ್ಟುವ ವಿಚಾರಕ್ಕೆ ಟ್ವಿಸ್ಟ್ ಕೊಟ್ಟಿರೋ ಶಾಸಕ ಯತ್ನಾಳ್, ರನ್ಯಾಗೆ ಯಾರೋ ದುಡ್ಡು ಕೊಡ್ತೀನಿ ಎಂದಿದ್ರು, ಆದ್ರೆ ಆ ಯಾರೋ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಭೂಮಿ ರದ್ದಾಗಿದೆ ಎಂದಿದ್ದಾರೆ. ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯತ ಅವ್ರಿಗೆ ಒಪ್ಕೊಂಡ್ರು, ನಾ ಏನು ಹೇಳಿಲ್ಲ. ಅದು 12 ಎಕರೆ ಏನು ಅಲಾಟ್ಮೆಂಟ್ ಆಗಿತ್ತಲ್ಲ ಈ KIDB ಒಳಗೆ, ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗಿದೆ ವಾಪಸ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ರು ಕೊಡ್ತೀನಿ ಅಂತ ಹೇಳಿದ್ರಂತ, ಅವ್ರು ಕೊಳ್ಳಾರ್ದಕ್ಕೆ ಯಾರೋ. ಹೀಗೆ ಯತ್ನಾಳ್ ಬಾಂಬ್ ಮೇಲೆ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಸದನದಲ್ಲೇ ಸಚಿವರ ಹೆಸರನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ರನ್ಯಾ ಬೆನ್ನ ಹಿಂದೆ ಇದ್ದ ಮಂತ್ರಿಗಳು ಯಾರೋ, ಶ್ರೀರಕ್ಷೆ ಕೊಟ್ಟಿದ್ಯಾರೋ, ಸಂಬಂಧ ಹೊಂದಿದ ಮಂತ್ರಿ ಮಹೋದಯ ಯಾರು ಅನ್ನೋದು ಈಗ ಭಾರಿ ಕುತೂಹಲ ಕೆರಳಿಸಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮೂರು ತನಿಖಾ ಸಂಸ್ಥೆಗಳು ಈ ಪ್ರಕರಣದಲ್ಲೇ ಜಾಲಾಡ್ತಿವೆ. ದೊಡ್ಡ ಘಟಾನುಘಟಿಗಳು ಇದರಲ್ಲಿದ್ದಾರೆ. ತನಿಖೆ ನಂತರ ಎಲ್ಲ ಬಹಿರಂಗ ಆಗುತ್ತೆ ಎಂದಿದ್ದಾರೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಥ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇವತ್ತೇನೋ ಬಹಿರಂಗ ಆಗಿದೆ. ಇದೆಲ್ಲ ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದೆ. ಸಾಕಷ್ಟು ಘಟಾನುಘಟಿಗಳು ಇದ್ದಾರೆ ಅನ್ನುವ ವಿಚಾರ ಈಗಾಗಲೇ ಹೊರಗೆ ಬರ್ತಾ ಇದೆ. ತನಿಖೆ ನಂತರದಲ್ಲಿ ಸತ್ಯ ಬಹಿರಂಗ ಆಗ್ತದೆ. ರಾಮಚಂದ್ರ ರಾವ್ಗೆ ಸಂಕಷ್ಟ ತಂದಿಡುತ್ತಾ ದರೋಡೆ ಪ್ರಕರಣ. ಸಿಬಿಐಗೆ 9 ಪುಟಗಳ ಪತ್ರ ಬರೆದ ಸ್ನೇಹಮಯಿ ಕೃಷ್ಣ. ರನ್ಯಾ ಕೇಸ್ ಒಂದ್ ಕಡೆ ಆದ್ರೆ ರನ್ಯಾಳ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ಗೂ ಗೋಲ್ಡ್ ಸ್ಮಗ್ಲಿಂಗ್ ಸಂಕಷ್ಟ ಬೆನ್ನು ಬಿದ್ದಿದೆ. ಪ್ರೋಟೋಕಾಲ್ ಕೊಟ್ಟ ವಿಚಾರದಲ್ಲಿ ತನಿಖೆ ಎದುರಿಸಬೇಕಾಗಿದೆ. ಇದರ ಮಧ್ಯೆ 2014ರಲ್ಲಿ ಮೈಸೂರಿನ ಗಿಲವಾಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಅಂದು 2,27 ಲಕ್ಷ ರೂಪಾಯಿ ಹಣ ಹಾಗೂ 2 ಕೆಜಿ ಚಿನ್ನ ದರೋಡೆ ಮಾಡಿದ್ದ ಬಗ್ಗೆ ಪೊಲೀಸರ ವಿರುದ್ಧವೇ ದೂರು ದಾಖಲಾಗಿತ್ತು. ಐಜಿಪಿ ರಾಮಚಂದ್ರ ರಾವ್ ಹೆಸರು ತಳುಕು ಹಾಕಿಕೊಂಡಿತ್ತು. ಆದ್ರೆ ಕೋರ್ಟ್ನಲ್ಲಿ ಕೇಸ್ ಖುಲಾಸೆಗೊಂಡಿತ್ತು. ಇದೀಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಪ್ರಕರಣಕ್ಕೆ ಮತ್ತೆ ಮರುಜೀವ ಕೊಡಬೇಕೆಂದು ಸಿಬಿಐಗೆ 9 ಪುಟಗಳ ಪತ್ರ ಬರೆದಿದ್ದಾರೆ.
ಪ್ರಕರಣ ಮುಚ್ಚಿ ಹಾಕಿರೋ ಶಂಕೆ ಇದ್ದು ತನಿಖೆ ನಡೆಸುವಂತೆ ದೂರು ನೀಡಿದ್ದಾರೆ. ಹೀಗಾಗಿ ರನ್ಯಾ ಪ್ರಕರಣದಲ್ಲಿ ಇನ್ಯಾರಿಗೆ ಸಂಕಷ್ಟ ಬರುತ್ತೋ ಕಾದು ನೋಡಬೇಕಿದೆ. ವಿಜಯಪುರದಿಂದ ಅಶೋಕ್ ಎಡಹಳ್ಳಿ ಜೊತೆ ರಾಚಪ್ಪ, TV9 ಬೆಂಗಳೂರು.